ಫೋಟೋ ನೀಡಬಾರ್ದು, ಯೇಸು ಸ್ವಾಮಿ ಮೂರ್ತಿ ನೀಡಬಾರ್ದು. ನೀವು ಯೇಸು ಸ್ವಾಮಿಯ ಫೋಟೋ ಮನೆಯಲ್ಲಿ ಇಟ್ಟರೆ ಆ ಫೋಟೋದಲ್ಲಿ ಯೇಸು ಸ್ವಾಮಿ ಇದ್ದಾನ? ಹೇಳ್ರಿಲ್ಲ. ಆ ಫೋಟೋದಲ್ಲಿ ಯೇಸು ಸ್ವಾಮಿ ಇದ್ದಾನ? ಯೇಸು ಸ್ವಾಮಿ ಈಗ ಎಲ್ಲಿದ್ದಾನಪ್ಪ? ಪರಲೋಕದಲ್ಲಿ ನಮಗಾಗಿ ಏನ್ ಮಾಡ್ತಾನೆ? ತಂದೆ ಬಲಗಡೆ ಕೂತ್ಕೊಂಡು ಏನ್ ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ ನಮ್ಮ ಸಂಗಡ ಇರುವುದು ಯಾರು? ಪರಿಶುದ್ಧಾತ್ಮನ ನಮ್ಮ ಸಂಗಡ ಇರ್ತಾನೆ. ಈಗ ಪರಿಶುದ್ಧಾತ್ಮನ ನಮ್ಮನ್ನು ದೇವರ ವಾಕ್ಯದಲ್ಲಿ ನಡೆಸ್ತಾ ಇದ್ದಾನೆ. ನೀವು ಯೇಸು ಸ್ವಾಮಿಯ ಫೋಟೋ ಮಾಡ್ಕೊಂಡು ಇಟ್ರೆ ಆ ಫೋಟೋದಲ್ಲಿ ಯೇಸು ಇಲ್ಲ. ಅದು ವಿಗ್ರಹ ಆರಾಧನೆ ಆಗ್ತದೆ. ಅದು ವಿಗ್ರಹ ಆರಾಧನೆ ಆಗ್ತದೆ. ಅದರಲ್ಲಿ ಯೇಸು ಇಲ್ಲ. ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡಿರುವಂತಹ ಫೋಟೋ, ಯೇಸುವಿನ ಫೋಟೋ ಯಾರ್ದಂತಲ್ಲಿ ಈಗ ತೋರಿಸ್ತಾನೆ ನಿಮಗೆ. ಭೂಮಿಯಲ್ಲಿ ಇರುವಂತಹ ಎಲ್ಲಾ ಕ್ರೈಸ್ತರೇ ಗಮನಿಸಿರಿ, ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡಿರುವಂತಹ ಯೇಸುವಿನ ಫೋಟೋ ಮೂರ್ತಿ ಯಾವುದಂತೇಳಿ ಈಗ ತೋರಿಸ್ತೇನೆ. ಎಷ್ಟೋ ಮನೆಗಳಲ್ಲಿ ಈ ಒಂದು ಫೋಟೋ ಇರ್ತದೆ. 2004ರಲ್ಲಿ ಪ್ಯಾಷನ್ ಆಫ್ ಕ್ರೈಸ್ಟ್ ಎಂಬಂತ ಒಂದು ಚಿತ್ರದಲ್ಲಿ ಯೇಸುವಾಗಿ ನಟಿಸಿದವನು. ಎಷ್ಟೋ ಮನೆಗಳಲ್ಲಿ ಈ ಫೋಟೋ ಇರ್ತದೆ. ಇವನ ಹೆಸರು ಜಿಮ್ ಕ್ಯಾವಿಜಲ್. ಆತನ ಏನು ಹೇಳ್ತಾನೆ? ಐ ಆಮ್ ನಾಟ್ ಜೀಸಸ್, ಐ ಆಮ್ ಜಿಮ್ ಕ್ಯಾವಿಜಲ್, ಐ ಆಮ್ ಅನ್ ಆಕ್ಟರ್. ನಾನು ಯೇಸು ಅಲ್ಲ, ನಾನು ಒಂದು ಆಕ್ಟರ್, ಯೇಸುವಾಗಿ ನಟಿಸಿದ್ದೇವೆ ಅಷ್ಟೇ. ನಂಬರ್ 2, ರಾಬರ್ಟ್ ಪಾವಲ್. ಈ ಚಿತ್ರ ಎಷ್ಟೋ ಕ್ರೈಸ್ತರ ಮನೆಗಳಲ್ಲಿದೆ, ಎಷ್ಟೋ ಚರ್ಚ್ಗಳಲ್ಲಿದೆ. ಈ ಚಿತ್ರದಲ್ಲಿ ಇರುವವನು ರಾಬರ್ಟ್ ಪಾವಲ್. ಜೀಸಸ್ ಆಫ್ ನಾಸರೇತ್ ಎಂಬಂತ ಚಿತ್ರದಲ್ಲಿ ಯೇಸುವಾಗಿ ನಟಿಸಿದವನು 1977ರಲ್ಲಿ. ಆತನು ಏನು ಹೇಳ್ತಾನೆ? ಸ್ಟಾಪ್ ವರ್ಷಿಪಿಂಗ್ ಮೀ, ಐ ಆಮ್ ನಾಟ್ ದ ರಿಯಲ್ ಜೀಸಸ್, ಐ ಆಮ್ ಅನ್ ಆಕ್ಟರ್, ರಾಬರ್ಟ್ ಪಾವಲ್. ನನ್ನನ್ನು ಆರಾಧನೆ ಮಾಡುವುದನ್ನು ಬಿಡಿರಿ. ಐ ಆಮ್ ನಾಟ್ ರಿಯಲ್ ಜೀಸಸ್, ನಾನು ನಿಜವಾದ ಯೇಸು ಅಲ್ಲ. ಐ ಆಮ್ ಅನ್ ಆಕ್ಟರ್, ನಾನು ಒಂದು ಯೇಸುವಾಗಿ ನಟಿಸಿದವನು. ಎಷ್ಟೋ ಕ್ರೈಸ್ತರ ಮನೆಗಳಲ್ಲಿ ಈ ಫೋಟೋ ಇರ್ತದೆ. ಇನ್ನು ಎಷ್ಟೋ ಚರ್ಚ್ಗಳಲ್ಲಿ ಈ ಫೋಟೋ ಇರ್ತದೆ, ಯೇಸುವಿನ ಫೋಟೋ ಅಂತ ಹೇಳಿ. ಯೇಸುವಾಗಿ ನಟಿಸಿದವನು ಡಯಾಗೋ ಮಾರ್ಗೋಡ ಎಂಬಂತ ಈ ಒಂದು ವ್ಯಕ್ತಿ. ಯಾವಾಗ ನಟಿಸಿದನು? ಯಾವ ಚಿತ್ರದಲ್ಲಿ? ಸನ್ ಆಫ್ ಗಾಡ್ ಎಂಬಂತ ಒಂದು ಸಿನಿಮಾದಲ್ಲಿ ಯೇಸುವಾಗಿ ನಟಿಸಿದವನು 2014ರಲ್ಲಿ. ಎಷ್ಟೋ ಜನರ ಮನೆಯಲ್ಲಿ ಈ ಫೋಟೋ ಇರ್ತದೆ. ಈ ಡಯಾಗೋ ಮಾರ್ಗೋಡ ಏನು ಹೇಳ್ತಾನೆ? ಹಿ ಈಸ್ ಓನ್ಲಿ ಅನ್ ಆಕ್ಟರ್, ನಾನು ಒಬ್ಬ ಆಕ್ಟರ್ ಅಷ್ಟೇ. ಡೋಂಟ್ ವರ್ಷಿಪ್ ಹಿಮ್ ಅಸ್ ಜೀಸಸ್, ಯೇಸುವಿನ ಹಾಗೆ ನನ್ನನ್ನು ಆರಾಧನೆ ಮಾಡಬೇಡ್ರಿ. ಈಸ್ ನಾಟ್ ಜೀಸಸ್, ನಾನು ಯೇಸು ಅಲ್ಲ. ಜೀಸಸ್ ಈಸ್ ಇನ್ ಹಿಸ್ ಲೈಫ್, ಯೇಸು ನನ್ನ ಜೀವನದಲ್ಲಿ ಇದ್ದಾನೆ, ನಾನು ಯೇಸು ಅಲ್ಲ, ನನ್ನಲ್ಲಿ ಯೇಸು ಇದ್ದಾನೆ. ಈಸ್ ಓನ್ಲಿ ಡಯಾಗೋ ಮಾರ್ಗೋಡ, ನಾನು ಬೇರೆ, ನನ್ನ ಹೆಸರು ಡಯಾಗೋ ಮಾರ್ಗೋಡ, ನನ್ನನ್ನು ಆರಾಧನೆ ಮಾಡಬೇಡ್ರಿ. ಎಷ್ಟೋ ಕ್ರೈಸ್ತರ ಮನೆಗಳಲ್ಲಿ ಈ ಫೋಟೋ ಇರ್ತದೆ. ಈ ಫೋಟೋ ನೋಡ್ಕೊಳ್ರಿ, ಈ ಫೋಟೋ ನೋಡ್ಕೊಳ್ರಿ. ಎಷ್ಟೋ ಕ್ರೈಸ್ತರ ಮನೆಗಳಲ್ಲಿ, ಎಷ್ಟೋ ಚರ್ಚ್ಗಳಲ್ಲಿ, ಎಷ್ಟೋ ಕಾರುಗಳಲ್ಲಿ, ಕ್ರೈಸ್ತರ ಕಾರುಗಳಲ್ಲಿ ಈ ಫೋಟೋ ನಾನು ನೋಡಿದ್ದೇನೆ. ಈ ಹೆಸರು ನಿಮಗೂ ತೋರಿಸ್ತೇನೆ. ಈತನು ಯಾರು, ಈತನ ಹೆಸರೇನು ನಿಮಗೂ ತೋರಿಸ್ತೇನೆ. ಈತನೇನು ಹೇಳ್ತಾನೆ? ಐ ಆಮ್ ನಾಟ್ ಜೀಸಸ್ ಕ್ರೈಸ್ಟ್, ನಾನು ಯೇಸು ಅಲ್ಲ. ಈ ಯೇಸುವಾಗಿ ನಟಿಸಿದವನು ಇವನೇ, ನಾನು ಯೇಸು ಅಲ್ಲ. ಸ್ಟಾಪ್ ಪ್ರೇಯಿಂಗ್ ಇನ್ ಫ್ರಂಟ್ ಆಫ್ ಮೈ ಪಿಕ್ಚರ್, ನನ್ನ ಫೋಟೋ ಮುಂದೆ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿರಿ. ಜೀಸಸ್ ವಾಸ್ ನಾಟ್ ಫೋಟೋಗ್ರಾಫರ್ಡ್, ಯಾರು ಯೇಸುವನ್ನು ಫೋಟೋ ಹಿಡಿಲಿಲ್ಲ. ನನ್ನ ಫೋಟೋ ಮುಂದೆ ಪ್ರಾರ್ಥನೆ ಮಾಡೋದು ನಿಂದಿಸ್ರಿ. ಈತನು ಯಾರು? ಈ ಫೋಟೋದಲ್ಲಿ ಇರುವಂತ ಈತನು ಯಾರು ಅಂತ ಈಗ ತೋರಿಸ್ತಾನೆ. ಇದನ್ನು ಇವನ ಅಷ್ಟು ದೊಡ್ಡದು ಮಾಡಿ ತೋರಿಸ್ತಾನೆ. ಇವನೇ ನೋಡ್ರಿ ಈ ಫೋಟೋದಲ್ಲಿ ಇರುವುದು. ಇವನ ಹೆಸರು
ಕೆಸಾರೆ ಬೋರ್ಗಿಯಾ ಯೇಸುವಾಗಿ ನಟಿಸಿದವನು. ಈ ಫೋಟೋ ಎಷ್ಟೋ ಕ್ರೈಸ್ತರ ಮನೆಗಳಲ್ಲಿ, ಚರ್ಚ್ಗಳಲ್ಲಿ ನಾನು ನೋಡಿದ್ದೇನೆ. ಹಿಸ್ಟ್ರಿ ನೋಡ್ರಿ. ಕೆಸಾರೆ ಬೋರ್ಗಿಯಾ ಆಕ್ಚುಲಿ ಇವನು ಯಾರು? ದಿಸ್ ಮ್ಯಾನ್ ಕಿಲ್ಡ್ ಹಿಸ್ ಬ್ರದರ್. ಈತನು ತನ್ನ ಸಹೋದರನ್ನು ಕೊಲೆ ಮಾಡಿದವನು. ಅಂಡ್ ಹಿ ಹ್ಯಾಡ್ ಸೆಕ್ಸ್ ವಿತ್ ಹಿಸ್ ಸಿಸ್ಟರ್. ತನ್ನ ಸಹೋದರಿಯ ಸಂಗಡ ವ್ಯಭಿಚಾರ ಮಾಡಿದವನು. ಹಿಸ್ ನೇಮ್ ಈಸ್ ಕಸಾರೆ ಬೋರ್ಗಿಯಾ. ಈತನ ಹೆಸರು ಕಸಾರೆ ಬೋರ್ಗಿಯಾ. ಈ ಫೋಟೋದಲ್ಲಿ ಇರುವವನು. ಇದೇ ನೀವು ಯೇಸು ಅಂತ ಹೇಳಿ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡುವುದು. ಇನ್ನು ನಿಮಗೆ ಹೇಳುತ್ತೇನೆ, ಜೀಸಸ್ ಫಿಲ್ಮ್ 1989ರಲ್ಲಿ ಯೇಸುವಾಗಿ ನಟಿಸಿದವನು ಜೀಸಸ್ ಫಿಲ್ಮ್.